Hello friends, welcome to Tech Viewer Guna YouTube channel. So friends, ಈ ವಿಡಿಯೋದಲ್ಲಿ ನಾವು ನೋಡಬಹುದು ಒಂದು ಅನ್ಬಾಕ್ಸಿಂಗ್ ಅನ್ನು ನೋಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾನು ಬುಕ್ ಮಾಡಿದಂತ ಪ್ರಾಡಕ್ಟ್ ಒಂದು, ಬಟ್ ಅದು ಬಂದಿರೋ ಪ್ರಾಡಕ್ಟ್ ಒಂದು. ನಾನು ಯಾವ್ದು ಬುಕ್ ಮಾಡಿದೆ ಅದು ಯಾವ್ದು ಬಂದಿದೆ ಫೈನಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಚಿಕ್ಕದಾದ್ರೂ ಕೊನೆವರೆಗೂ ನೋಡಿ. ಇದಕ್ಕೆ ಏನೇನು ಸೊಲ್ಯೂಷನ್ ಇರುತ್ತೆ, ನೀವೇನೇನು ಮಾಡ್ಬೋದು ಏನೇನು ಮಾಡ್ಬೋದು ಎಲ್ಲ ಕೆಲವೊಂದು ಟಿಪ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವೀಗ ನಮ್ ಬಂದಿರೋಂತ ಒಂದು ಬಾಕ್ಸ್ ಇಲ್ಲಿದೆ. ಸೊ ಇದನ್ನ ನಾವು ಅನ್ಬಾಕ್ಸ್ ಮಾಡಿ ಇದ್ರೊಳಗೆ ಏನಿದೆ, ನಾವು ಯಾವ್ದು ಬುಕ್ ಮಾಡಿದ್ ಬಂದಿರೋದೇನು ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ಲೈವ್ ಅಲ್ಲಿ ನಾನು ಟಾಪ್ ಸೆಟಪ್ ಯಾವ್ದು ಇಲ್ಲ, ಸೊ ಅದಕ್ಕಾಗಿ ಡೈರೆಕ್ಟ್ ಆಗಿ ಹೀಗೆ ಓಪನ್ ಮಾಡ್ತಾ ಇದ್ದೀನಿ. ಸೊ ನಮ್ಗೆ ಇಲ್ಲಿ ನೋಡಕ್ ಹೋದ್ರೆ ಇದ್ರೊಳಗೆ ಒಂದು ಬಿಲ್ ಇದೆ. ನಿಮ್ಗೆ ನಾನು ಇದನ್ನ ಡೈರೆಕ್ಟ್ ಆಗಿ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಸೊ ಈ ಬಿಲ್ ಅನ್ನು ಪಕ್ಕಕ್ಕೆ ಇಡೋಣ. ಸೊ ಹಾಗೆ ಇದ್ರಲ್ಲಿ ನೋಡಕ್ ಹೋದ್ರೆ ಒಂದು ರಿಮೋಟ್ ಇದೆ. ಸೊ ರಿಮೋಟ್ ಇದೆ. ಸೊ ಹಾಗೆ ನೋಡಕ್ ಹೋದ್ರೆ ಒಂದು LED ಪ್ಯಾನಲ್ ಇದೆ. ಸೊ ಇದೊಂದು ಬಾಕ್ಸ್ ಪಕ್ಕಕ್ಕೆ ಇಡ್ತೀನಿ. ಸೊ ಇದ್ರೊಳಗೆ ಬೇರೆ ಏನಿಲ್ಲ, ನೋಡ್ಕೋಬಹುದು ನೀವೀಗ ಇದ್ರೊಳಗೆ ಏನಿಲ್ಲ. ಸೊ ಇದನ್ನ ಪಕ್ಕಕ್ಕೆ ಹಾಕೋಣ. ಸೊ ನೋಡ್ಬೋದು, ಈಗ ಫಸ್ಟ್ ನಾವು ಈ ಒಂದು ಬಾಕ್ಸ್ ನೋಡೋಣ. ಸೊ ಇದೊಂದು ಬಾಕ್ಸ್ ನೋಡಕ್ ಹೋದ್ರೆ ಏನೂ ಇಲ್ಲ, ಸಿಂಪಲ್ ಆಗಿದೆ. ಇದ್ರೊಳಗೆ ಒಂದು LED ಪ್ಯಾನಲ್ ಇದೆ. ಸೊ ಜಸ್ಟ್ ಇದೊಂದು LED ಪ್ಯಾನಲ್, ಕಲರ್ LED ಪ್ಯಾನಲ್. ಸೊ ಹಾಗೆ ಇದ್ರೊಂದು ಬಾಕ್ಸ್ ಮೇಲೆ ನೀಟಾಗಿ ತೋರಿಸ್ತೀನಿ, ನೋಡ್ಬೋದು ನೀವೀಗ. ಸೊ ಇಂಗ್ಲಿಷ್ ತೋರಿಸ್ತೀನಿ. ಸೊ ನೋಡ್ಬೋದು ಈಗ 50 ವಾಟ್ LED ಪ್ಯಾನಲ್ ಅಂತ. ಸೊ ಎಕ್ಸಿಂಗ್ ಗಡ್ ಅಂತ ಇದೆ, ಬ್ರಿಕ್ ಅಂತ ಇದೆ, RGB ರಿಮೋಟ್ LED ಫ್ಲೋಟ್ ಲೈಟ್ ಇದು. ಸೊ ಫ್ಲೋಟ್ ಲೈಟ್ ಏನಪ್ಪಾ ಅಂದ್ರೆ, ಇದನ್ನ ನಾನು ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ತೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆಟೋಮೆಟಿಕ್ ಒಂದೊಂದು ಕಲರ್ ಗ್ಲೋ ಆಗ್ತಾ ಇರುತ್ತೆ. ಯೂಟ್ಯೂಬರ್ಸ್ಗೆ, ವಿಡಿಯೋ ಮಾಡೋರಿಗೆ, ಈ ಕೆಲವೊಂದು ಟ್ರೀಗೆ ಅಲ್ಲಿ ಇಲ್ಲಿಗೆ ಹಾಕಿರ್ತಲ್ಲ ಶೋಗೆ, ಆ ತರ ವಿಡಿಯೋ ಹಾಕೋದಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ಫ್ಲೋಟ್ LED ಅನ್ನೋದು. ಸೊ ನೀವು ಯೂಟ್ಯೂಬ್ ಸೆಟಪ್ ಗಳಿಗೆ ತಗೊಳ್ಬಹುದು. ಸೊ ಫ್ಲೋಟ್ LED, RGB ಫ್ಲೋಟ್ LED ಅಂತ ನಮ್ಗೆ ಯಾವ ಬೇರೆ ಡಿಫ್ರೆಂಟ್ ಲೈಟ್ಸ್ ಇದ್ರಲ್ಲಿ ಇದೆ. ಸೊ ನೋಡ್ಬೋದು ಈಗ 50 ವಾಟ್ಸ್ 50 LED ಫ್ಲೋಟ್ LED ಅಂತ. ಸೊ ಆದ್ರೆ ನಾನು ಬುಕ್ ಮಾಡಿದ್ದು 60 ವಾಟ್ಸ್ LED ಬಲ್ಬು. ಇವ್ರು ಕಳ್ಸಿರೋದು ನನಗೆ 50 ವಾಟ್ಸ್ LED ಬಲ್ಬು. ಸೊ ಅದಕ್ಕಿದಕ್ಕೂ ವ್ಯತ್ಯಾಸ ಏನು ಅಂದ್ರೆ, ಸ್ವಲ್ಪ ಒಂದು 50 ರೂಪೀಸ್ 100 ರೂಪೀಸ್ ವ್ಯತ್ಯಾಸ ಇರ್ಬೋದು. ಆದ್ರೂ ನಾವು ಬುಕ್ ಮಾಡಿದಂತ ಪ್ರಾಡಕ್ಟ್ ಒಂದು, ಇವ್ರು ಕಳ್ಸಿರೋ ಪ್ರಾಡಕ್ಟೇ ಒಂದು. ಸೊ ಜನಗಳನ್ನ ಇದು ಮೋಸ ಮಾಡೋದು ಬಿಟ್ರೆ ಬೇರೆ ಏನೂ ಅಲ್ಲ. ಸುಮ್ನೆ ಹೇಳ್ತಾರೆ, ಬಟ್ ಕಳ್ಸೋ ಅಂತ ಒಂದು ಪ್ರಾಡಕ್ಟೇ ಬೇರೆ, ನಾವು ಬುಕ್ ಮಾಡೋದೇ ಒಂದೇ ಬೇರೆ. ಸೊ ಅದಕ್ಕೆ ನಾವು ಏನ್ ಸೊಲ್ಯೂಷನ್ ಏನಿರುತ್ತೆ ನಮ್ಮ ಹತ್ರ ಅಂದ್ರೆ, ಸೊ ಫಸ್ಟ್ ನಾವ್ ಏನ್ ಮಾಡ್ಬೋದು, ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ ನಾವು ರಿವ್ಯೂ ಮಾಡಬೇಕು. ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. ಅದರಿಂದ ನಾವ್ ಏನ್ ಮಾಡ್ಬೇಕು, ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂಡಿದೀವಿ ಅಂದ್ರೆ, ಸೊ ಎಕ್ಸಾಂಪಲ್ ಅಮೆಝಾನ್ ತಗೊಂಡಿದೀನಿ ಅಂದ್ರೆ, ನನಗೆ ಡೆಲಿವರಿ ಆದ್ಮೇಲೆ ನನಗೆ ಅದು ರಿವ್ಯೂ ಕೊಡಕ್ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕು, ಸ್ಟಾರ್ ರೇಟಿಂಗ್ಸ್ ಫುಲ್ 0 ಮಾಡ್ಬೇಕು. ಆದ್ರೆ ಏನ್ ನಮ್ ಪ್ರಾಬ್ಲಮ್ ಏನಾಗಿದೆ, ಸೊ ಆ ರಿವ್ಯೂ ನಲ್ಲಿ ಬರೀಬೇಕು. ಅದು ಮೊದಲು ನಾವ್ ಇದನ್ನ ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡ್ಬಿಟ್ಟು ಮತ್ತೆ 60 ವಾಟ್ಸ್ ಇಲ್ಲ 50 ವಾಟ್ಸ್ ತಗೊಂಡು ಮಾಡ್ಕೋಬಹುದು. ಬಟ್ ಅವ್ರು ಮಾಡಿರೋದು ತಪ್ಪು ಕೆಲಸ ಫಸ್ಟ್. ಸೆಕೆಂಡ್, ನಾನು ಬಿಲ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಈಗ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ನೋಡ್ಬೋದು ನಾವು ಯಾವ್ದನ್ನು ಬುಕ್ ಮಾಡಿದ್ದು ಯಾವ್ದು ಬಂದಿದೆ ಅಂತ. ನಾನು 60 ವಾಟ್ಸ್ ಬುಕ್ ಮಾಡಿದ್ದು. ಈ ಬಿಲ್ ಅಲ್ಲೂ ಕ್ಲಿಯರ್ ಆಗಿದೆ. ಸೊ ಬಿಲ್ಲು 60 ವಾಟ್ಸ್ಗೆ ಮಾಡಿದ್ದಾರೆ, ಬಟ್ ಕಳ್ಸಿರೋಂತ ಪ್ರಾಡಕ್ಟ್ ಬಂದು, ಸೊ ನೋಡ್ಬೋದು ನೀವೀಗ. ಸೊ ಇಲ್ಲಿ ನಿಮ್ಗೆ ಕ್ಲಿಯರ್ ತಗೊಳ್ತಾ ಇಲ್ಲ ಅನ್ಸುತ್ತೆ. ಸೊ ಅದರಿಂದ ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ. ಸೊ 60 ವಾಟ್ಸ್ ಬಿಲ್ ಆಗಿರೋದು 60 ವಾಟ್ಸ್, ಬಟ್ ಕಳ್ಸಿರೋಂತ ಪ್ರಾಡಕ್ಟ್ ಬಂದು 50 ವಾಟ್ಸ್. ಸೊ ನೋಡ್ಬೋದು ನೀಟಾಗಿ 50 ವಾಟ್ಸ್ ಇಲ್ಲಿ ಬಂದಿರೋದು. ಸೊ ಹಾಗೆ ಪ್ಯಾನಲ್ ನೋಡೋಣ. ಸೊ ಪ್ಯಾನಲ್ ಎಲ್ಲರಿಗೂ ಇದೇ ತರ ಶಾರ್ಟ್ ವೈರ್ ಒಂದು ಬಂದಿರುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ಒಂದು ಎಕ್ಸ್ಟೆನ್ಷನ್ ವೈರ್ ಹಾಕೊಂಡು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ನಾವು ಲೆಕ್ಕ ಮಾಡಕ್ ಹೋದ್ರೆ ಹಿಂಗೆ 1 2 3 4 5 6 7 8 9 10 ಇದೆ. ಸೊ ಈಗ 5 ಲೈನ್ಸ್ ಇದೆ. ಸೊ 50 LED ಅಷ್ಟೇ. ನಾವು ಬುಕ್ ಮಾಡಿದ್ದು 60 LED 60 ವಾಟ್ಸ್, ಬಟ್ ಇವ್ರು ಕಳ್ಸಿರೋದು 50 LED 50 ವಾಟ್ಸ್ದು. ಸೊ ಇದು ಮೋಸನೇ ಅಲ್ವಾ? ಇದು ಮಾಡಿರೋದು ಫಸ್ಟ್ ಅವ್ರ ತಪ್ಪು. ಸೊ ಇದು ಅಮೆಝಾನ್ ಅವ್ರು ಯಾಕೆ ಇದನ್ನೆಲ್ಲ ನೋಡ್ಕೊಳ್ಳಲ್ಲ ಅಂದ್ರೆ, ಸೊ ಅವ್ರಿಗೆ ತುಂಬಾ ಪ್ರಾಡಕ್ಟ್ಗಳು ಬುಕಿಂಗ್ ಅನ್ನೋದಿರುತ್ತೆ, ಅದರಿಂದ ಅವ್ರು ನೋಡಕ್ಕಾಗಲ್ಲ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ನಾವು ಫಸ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ನೋಡ್ಬೇಕು. ಸೊ ಕಾಂಟ್ಯಾಕ್ಟ್ ಇವ್ರು ಮಾಡಕ್ಕೆ ಅದ್ರ ಮೇಲೆ ಪ್ರಾಡಕ್ಟ್ ಇವ್ರ ಕಂಪ್ನಿ ಏನಾದ್ರು ಇರುತ್ತಲ್ಲ, ಆ ಕಾಂಟ್ಯಾಕ್ಟ್ ಡೇಟಾ ನಮ್ಗೆ ಏನು ಸಿಗ್ತಾರೆ ಅಂದ್ರೆ ರಿಟರ್ನ್ ಮಾಡಿ ಬೇರೆ ಕ್ಯಾಶ್ ತಗೊಳ್ಬಹುದು. ಬಟ್ ಅವ್ರು ಮಾಡಿರೋ ತಪ್ಪಿಗೆ ನಾವೇನ್ ಮಾಡ್ಬೇಕು, ಕಂಪಲ್ಸರಿ ಅವ್ರಿಗೆ ರಿವ್ಯೂ ಅನ್ನೋದು ಕೊಡ್ಲೇಬೇಕು. ಅವಾಗ ರಿವ್ಯೂ ನಲ್ಲಿ ನಾವೇನ್ ಮಾಡ್ಬೇಕು, ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ಈ ಪ್ರಾಡಕ್ಟ್ ಅನ್ನೋದು ನಾನು ಮಾಡಿದ್ದು 60 ವಾಟ್ಸ್, ಬಟ್ ನೀವು ಕಳಿಸಿರೋದು 50 ವಾಟ್ಸ್. ಸೊ ಇದು ಈ ತರ ತಪ್ಪು ಮಾಡೋದ್ರಿಂದ ನೀವು ಡೆಲಿವರಿ ಅಂದ್ರೆ ಒಬ್ಬೊಬ್ರು ಇರ್ತಾರೆ. ಸೊ ಯಾರಿಂದ ನಮ್ಗೆ ಬಂದಿರೋದು ಅಂದ್ರೆ, ಇದನ್ನ ಕಳಿಸಿರೋಂಥವ್ರು ಆಶೀಶ್ ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಅಂತೆ. ಸೊ ಆ ಕಂಪ್ನಿಯವರು ಇದನ್ನ ನಮ್ಗೆ ಕಳಿಸ್ಕೊಟ್ಟಿರೋದು ಈ ಪ್ರಾಡಕ್ಟ್ ನ. ಸೊ ಆ
ಒಂದು ಪ್ರಾಡಕ್ಟ್ ಕಳ್ಸೋರಂತ ಇರುತ್ತಾರಲ್ಲ, ಸೊ ಅವ್ರದ್ದು ತಪ್ಪಾಗಿರುತ್ತೆ. ಅದಕ್ಕಾಗಿ ನಾವು ಪ್ರತಿ ಒಂದು ಪ್ರಾಡಕ್ಟ್ನು ರಿವ್ಯೂಗಳನ್ನ ನೋಡಿ ತಗೊಳ್ಬೇಕು, ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಈ ರಿವ್ಯೂಸ್ ಯಾವ ತರ ಇದೆ. ಅಮೆಝಾನ್ ಅಲ್ಲಿ ರಿವ್ಯೂಸ್ ಇರುತ್ತೆ, ಆ ಅಮೆಝಾನ್ ಇರೋ ರಿವ್ಯೂಸ್ ನೋಡಿ ಒಂದು ಪ್ರಾಡಕ್ಟ್ ಅನ್ನು ಬುಕ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈಗ ನಾನು ಇದಕ್ಕೆ ಕನೆಕ್ಟ್ ಮಾಡಿ ಯಾವ ರೀತಿ ಲೈಟಿಂಗ್ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ವೈರ್ ತಗೊಂಡು ಪ್ಲಗ್ ಅನ್ನು ಕನೆಕ್ಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ನಾನು ಸ್ವಲ್ಪ ವೈರ್ ಅಂದ್ರೆ ಡಬಲ್ ವೈರ್, ಇದ್ರಲ್ಲೇ ಡಬಲ್ ಇರುತ್ತೆ. ಸೊ ನೋಡ್ತಾ ಇದ್ರಲ್ಲ, ಒಂದು ಎರ್ತ್ ಮೇನ್ ಅಂತ ಇರುತ್ತೆ. ಸೊ ಇದನ್ನ ಒಂದ್ ಕಡೆ ತಗೊಂಡಿದ್ದೀನಿ, ಇನ್ನೊಂದು ತುದಿನಲ್ಲಿ ಏನ್ ಮಾಡಿದೀನಿ 2 ಪಿನ್ ಪ್ಲಗ್ ಬರುತ್ತೆ. ಇದಕ್ಕೆ ಈ ಕಡೆಗೆ ಒಂದು ಕನೆಕ್ಷನ್ ಮಾಡಿದ್ವಿ, ಪ್ಲಗ್ ಅನ್ನು ಫಿಕ್ಸ್ ಮಾಡಿದೀನಿ. ಸೊ ವೈರ್ ಅದು ರೆಡಿ ಆಗಿದೆ ಈಗ. ಸೊ ಇದನ್ನ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ನಮ್ಮ ಪ್ಯಾನಲ್ ಇದೆಯಲ್ಲ, ಸೊ ನಮ್ಮ ಒಂದು ಪ್ಯಾನಲ್ಗೆ ಕನೆಕ್ಷನ್ ಕೊಡ್ಬೇಕು. ಒಂದು ವೈರ್ಗೆ ಇನ್ನೊಂದು, ಈ ಕಡೆ ವೈರ್ಗೆ ಇನ್ನೊಂದು, ಒಂದಕ್ಕೊಂದು ಟಚ್ ಆಗ್ಬಾರ್ದು, ಕೇರ್ಫುಲ್ ಆಗಿ. ಯಾಕಂದ್ರೆ ಡೈರೆಕ್ಟ್ ಆಗಿ ನಾವು ಕರೆಂಟ್ ಕನೆಕ್ಷನ್ ಕೊಡ್ತೀವಿ, ಅದರಿಂದ ಕೇರ್ಫುಲ್ ಆಗಿ ಕನೆಕ್ಟ್ ಮಾಡಿ ಟೇಪ್ ಅನ್ನು ಹಾಕ್ಬೇಕಾಗುತ್ತೆ. ಸೊ ನಾನು ಈಗ ಕನೆಕ್ಟ್ ಮಾಡಿ ಟೇಪ್ ಅನ್ನು ಹಾಕ್ತೀನಿ. ಸೊ ಈಗ ನೋಡ್ಬೋದು ನೀವೀಗ ನೀಟಾಗಿ ಟೇಪ್ ಅನ್ನ ಇನ್ಸ್ಲೇಟ್ ಮಾಡಿದೀನಿ. ಒಂದೊಂದು ಟಚ್ ಆಗ್ತೀನಿ, ಈ ಕಡೆಗೆ ಒಂದು ಆ ಕಡೆ ಒಂದು ಫೋಲ್ಡ್ ಮಾಡಿ ಟೇಪ್ ಹಾಕಿದ್ದೀನಿ. ಸೊ ಜಸ್ಟ್ ಇನ್ನೊಂದು ತುದಿ ಇರುತ್ತಲ್ಲ, ಸೊ ಇದನ್ನ ನಾವು ಪವರ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋದಷ್ಟೇ. ಸೊ ನೀವು ಒಂದ್ ಸ್ವಲ್ಪ ಕೇರ್ಫುಲ್. ಸೊ ಇದಕ್ಕೊಂದು ಇದ್ರ ತರ ಕ್ಲಿಪ್ ತರ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವು ಇದನ್ನ ಈ ಕಡೆ ಮಾಡ್ಕೋಬಹುದು. ಸೊ ಇದನ್ನ ನಾವು ಎಲ್ಲಿಗಾದ್ರು ಫಿಟ್ ಮಾಡ್ಕೋಬಹುದು. ಸೊ ಈಗ ನಿಮ್ಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ನಾನು ಇದು ಪವರ್ಗೆ ಹಾಕ್ತಾ ಇದ್ದೀನಿ. ಸೊ ಪವರ್ಗೆ ಹಾಕಿದಾಗ ಆಟೋಮೆಟಿಕ್ ಆಗಿ ಲೈಟ್ ಅನ್ನೋದು ಬರುತ್ತೆ. ಸೊ ಕಲರ್ಸ್ ಅನ್ನ ಬ್ಲಿಂಕ್ ಆಗ್ತಿದೆ. ನಾನು ಮೈನ್ ಲೈಟ್ ಆಫ್ ಮಾಡಿ ಇದನ್ನ ಶಾರ್ಪ್ ಮಾಡಿ ತೋರಿಸ್ತೀನಿ ಯಾವ ತರ ಬರುತ್ತೆ ಅಂತ. ಸೊ ನೋಡ್ಬೋದು ನೀವೀಗ ಇದು ಕಲರ್ಸ್ ಅನ್ನೋದು ಬೇರೆ ಬೇರೆ ಕಲರ್ಸ್ ಇದೆ. ಸೊ ಈಗ ನಾವು ಬ್ಯಾಕ್ ಗ್ರೌಂಡ್ ಡ್ರಾಪ್ ಅಲ್ಲಿ ರಿಮೋಟ್ ಕೊಟ್ಟಿದ್ದಾರಲ್ಲ, ಸೊ ರಿಮೋಟ್ ಅಲ್ಲಿ ನಾವು ಯಾವ ಕಲರ್ ಬೇಕೋ ಚೇಂಜ್ ಮಾಡ್ಕೋಬಹುದು. ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ಬ್ರೈಟ್ನೆಸ್ ಅಡ್ಜಸ್ಟ್ ಮಾಡ್ಕೋಬಹುದು. ಟಾಪ್ ರೈಟ್ ಸೈಡ್ ಇದೆ, ಫ್ರಂಟ್ ಅಲ್ಲಿ ಇಲ್ಲಿ ಫಸ್ಟ್ ಬಟನ್ ಹೊತ್ತಿದ್ರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಪಕ್ಕದಲ್ಲಿ ಹೊತ್ತಿದ್ರೆ ಕಡಿಮೆ ಆಗುತ್ತೆ, ಇನ್ನು ಪಕ್ಕದಲ್ಲಿ ಇದೆ ಅದನ್ನ ಒತ್ತಿದ್ರೆ ಲೈಟ್ ಅನ್ನೋದು ಆಫ್ ಆಗುತ್ತೆ. ಸೊ ನೋಡ್ತಾ ಇದೀರಲ್ಲ, ಈಗ ಆಫ್ ಆಗಿದೆ, ಪಕ್ಕದಲ್ಲಿ ಇನ್ನೊಂದು ಇದೆ, ಅದನ್ನ ಒತ್ತಿದ್ರೆ ಅಂದ್ರೆ ಆಟೋಮೆಟಿಕ್ ಆನ್ ಆಗುತ್ತೆ. ಇಲ್ಲಿ ಎಲ್ಲ ಕಲರ್ಸ್ ಒಂದೊಂದು ಸ್ವಿಚ್ ಕೊಟ್ಟಿದ್ದಾರೆ. ಸೊ ಈಗ ಇದು ಆರ್ ಅಂತ ಇದೆ, ಇದು ರೆಡ್ ಕಲರ್. ಸೊ ನಮ್ಗೆ ಬರ್ತಿರೋಂಥದ್ದು ರೆಡ್ ಕಲರ್. ಇನ್ನೊಂದು ಲೈಟ್ ಇದೆ, ಅದನ್ನು ಆಫ್ ಮಾಡ್ತೀನಿ. ಆ ಸ್ವಿಚ್ ಆಫ್ ಮಾಡು, ಟಾಪ್. ಸೊ ನೋಡ್ಬೋದು ನೀವೀಗ ನಮ್ಗೆ ರೆಡ್ ಕಲರ್ ಇದು. ಸೊ ನಾನು ಡೈರೆಕ್ಟ್ ಆಗಿ ಹಾಕ್ತೀನಿ. ಇದು ಬ್ಯಾಕ್ ಗ್ರೌಂಡ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಈ ರೀತಿ ಬ್ಯಾಕ್ ಗ್ರೌಂಡ್ ಹಾಕೊಂಡ್ರೆ ವಿಡಿಯೋ ಮಾಡ್ಬೇಕಾದ್ರೆ. ಸೊ ಈಗ ರೆಡ್ ಕಲರ್ ಇದು. ಸೊ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಯಾವ ತರ ಕಾಣಿಸ್ತಿದೆ ನನ್ಗೆ ಕಾಣಿಸ್ತಾ ಇದೀನಲ್ಲ. ಸೊ ಎಲ್ಲ ಕಲರ್ಸ್ ಹಾಕಿ ನೋಡ್ತೀವಿ. ಇದು ಗ್ರೀನು, ಈ ರೀತಿ ನಾವು ರಿಮೋಟ್ ಅಲ್ಲಿ ಯಾವ ಕಲರ್ ಸ್ವಿಚ್ ಇರುತ್ತೋ ಅದನ್ನ ಒಂದೊಂದಾಗಿ ಹೊತ್ತಿದಾಗ ಆಟೋಮೆಟಿಕ್ ಕಲರ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಸೊ ಒಂದೊಂದು ಕಲರ್ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಈಗ ಈ ರೀತಿ ಒಂದು ಬ್ಯಾಕ್ ಗ್ರೌಂಡ್ಗೆ ಹಾಕೊಳ್ಳೋಕೆ ಚೆನ್ನಾಗಿರುತ್ತೆ. ಸೊ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ಯಾಕಂದ್ರೆ ಲೈಟ್ ಅನ್ನು ನನಗೆ ರಿಫ್ಲೆಕ್ಟ್ ಮಾಡ್ಕೊಂತ ಇದ್ದೀನಿ, ಆದ್ರಿಂದ ನಿಮಗೆ ಒಂದ್ ಸ್ವಲ್ಪ ವ್ಯತ್ಯಾಸ ಕಡಿಮೆ ಆಗ್ಬೋದು. ಸೊ ಈ ರೀತಿ ಆಮೇಲೆ ಮೋಡ್ಗಳಿದೆ. ಸೊ ವೈಟ್ ಇದೆ, ಎಲ್ಲ ಕಲರ್ಸ್ ಇದೆ. ಸೊ ನಾನೀಗ ಒಂದು ಮೋಡ್ ಅನ್ನು ಹಾಕಿದ್ದೀನಿ. ಈ ಮೋಡಲ್ಲಿ ಏನಾಗುತ್ತೆ, ಆಟೋಮೆಟಿಕ್ ಬ್ಲಿಂಕಿಂಗ್ ಆಗ್ತಾ ಇರುತ್ತೆ. ಸೊ ಫ್ಲಾಶ್ ಇದು ಫ್ಲಾಶ್ ಮೋಡು. ಆಮೇಲೆ ಸ್ಟ್ರೋಕ್ ಮೋಡ್ ಅಂತ ಇದೆ, ಇನ್ನೊಂದು ಸ್ಟ್ರೋಕ್ ಮೋಡ್ ಇದೆ. ಸೊ ಇದು ಸ್ಟ್ರೋಕ್ ಮೋಡು, ಈ ತರ ಸ್ಟ್ರೋಕ್ ಆಗ್ತಾ ಇರುತ್ತೆ. ಆಮೇಲೆ ಫೇಡ್ ಮೋಡ್ ಅಂತ ಇದೆ. ಸೊ ಈ ಫೇಡ್ ಮೋಡ್ ಅಲ್ಲಿ ಈ ರೀತಿ ಬ್ಲಿಂಕ್ ಆಗಿ ಬರ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಮೋಡ್ ಇದೆ, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಸ್ಮೂತ್ ಅಂತ ಇದೆ. ಇದು ಸ್ಮೂತ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಒಂದು ಕಲರ್ ಬರುತ್ತೆ, ಆ ಕಲರ್ ನಿಧಾನಕ್ಕೆ ಡೌನ್ ಆಗಿ ಮತ್ತೆ ಇನ್ನೊಂದು ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಈಗ ವೈಟ್ ಇದೆ, ಈಗ ರೆಡ್ ಆಗ್ತಾ ಇದೆ. ಸೊ ರೆಡಿಶ್ ಹೋಗ್ತಿದ್ದಂಗೆ ಮತ್ತೆ ಗ್ರೀನಿಶ್, ಈ ರೀತಿ ಸ್ಮೂತ್ ಆಗಿರುತ್ತೆ. ಆಟೋಮೆಟಿಕ್ ಆಗಿ ಕಲರ್ಸ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ, ಒಂದ್ ಕಲರ್ ಇಂದ ಇನ್ನೊಂದು ಕಲರ್ಗೆ ಜಂಪ್ ಆಗ್ತಾ ಇರುತ್ತೆ. ಸೊ ಆಗಿಲ್ಲ ಡೈರೆಕ್ಟ್ ಆಗಿ ನಮ್ಗೆ ಒಂದೇ ಕಲರ್ ಬೇಕು ಅಂದ್ರೆ ಸೊ ನಾವು ಈ ರೀತಿ ಯಾವ್ದೋ ಒಂದು ಕಲರ್ ಬೇಕು, ಆ ಕಲರ್ನ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸೊ ನೋಡ್ಬೋದು ನೀವೀಗ ಡೈರೆಕ್ಟ್ ಆಗಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಬ್ಲೂ ಇದೆ. ಸೊ ಈ ರೀತಿ ಒಂದೊಂದು ಕಲರ್ನದು ಆಟೋಮೆಟಿಕ್ ಮತ್ತೆ ಇನ್ನೊಂದು ಕಲರ್ ಚೇಂಜ್ ಮಾಡ್ತೀನಿ. ಸೊ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ನಾವು ರಿಮೋಟ್ ಅಲ್ಲಿ ಚೇಂಜ್ ಮಾಡ್ತಿದ್ದಾಗೆ ಎಷ್ಟು ಬೇಕಾದ್ರೂ ಚೇಂಜ್ ಆಗುತ್ತೆ. ಸೊ ಈ ರೀತಿ ಬ್ಯಾಕ್ಗೆ ನಾವು ವಿಡಿಯೋ ಮಾಡ್ತೀವಲ್ಲ, ನಮ್ಮ ವಿಡಿಯೋ ಒಂದು ಸೆಟಪ್ ಬ್ಯಾಕ್ಗೆ ಹಾಕೊಂಡು ನಮ್ಮೊಂದು ಲೈಟ್ ಅನ್ನು ಆನ್ ಮಾಡ್ಕೊಂಡ್ರೆ ಲೈಟ್ ಅನ್ನೋದು ನಮ್ ರಿಫ್ಲೆಕ್ಟ್ ಹೊಡುತ್ತೆ. ಬ್ಯಾಕ್ ಅಲ್ಲಿ ಈ ಲೈಟ್ ಅನ್ನೋದು ರಿಫ್ಲೆಕ್ಟ್ ಹೊಡಿತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದು ಸೆಟಪ್ ಮಾಡ್ಕೋಬೇಕು ನಾವು, ಎಲ್ಲಿ ವಿಡಿಯೋ ಮಾಡ್ತೀವಿ ಅದಕ್ಕೆ ಸೆಟಪ್ ಮಾಡ್ಬೇಕಾಗುತ್ತೆ. ಹಾಗಿಲ್ಲ ನಮ್ಮ ಒಂದು ಸಿಸ್ಟಮ್ ಗಳ ಹಿಂದೆ ಇಟ್ಬಿಟ್ಟು ನಾವು ಮಾಡ್ಕೋಬಹುದು. ಸೊ ನೋಡ್ಬೋದು ಈಗ ನಾನೊಂದು ಸಿಸ್ಟಮ್ ಒಂದು ಕಲರ್ ಲೈಟ್ ಅಲ್ಲಿ ಬರಬೇಕು ಅಂದ್ರೆ ನೋಡ್ಬೋದು ಒಂಥರ ಬ್ಲಿಂಕಿಂಗ್ ಆಗ್ತಾ ಇದೆ. ಸೊ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಬ್ಲಿಂಕಿಂಗ್ ಅಲ್ಲಿ ಇತ್ತು ಅಂದ್ರೆ ಒಂಥರ RGB ತರ ಇರುತ್ತೆ, ಸಿಂಪಲ್ ಕಡಿಮೆ ರೇಟ್ ಅಲ್ಲಿ ಬಂದ್ಬಿಡುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಈಗ ಕಲರ್ ಅನ್ನು ಚೇಂಜ್ ಮಾಡ್ತೀನಿ. ಸೊ ಈಗ ಯಾವ ತರ ಫೋಕಸ್, ಇದು ಸಿಂಪಲ್ ಆಗಿ ಒಂದು ಸೆಕೆಂಡ್ ಅಲ್ಲಿ ನಾವು ಮಾಡಿರುವಂತದ್ದು ನೀವು ನೀಟಾಗಿ ರಿಫ್ಲೆಕ್ಟ್ ಆಗೋ ತರ ನೀವು ಚೇಂಜ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಒಂದು ಸೆಟಪ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣುತ್ತೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಈ ಒಂದು ಅನ್ಬಾಕ್ಸಿಂಗು. ಬಟ್ ನನಗೆ ಒಂದು 100 rupees ಲಾಸ್ ಆಗಿರ್ಬೋದು, ಯಾಕಂದ್ರೆ ನಾನು 60 ವಾಟ್ಸ್ ಬೇಕು ಅಂತ ನಾನು 60 ವಾಟ್ಸ್ ಬುಕ್ ಮಾಡಿದ್ದೆ. 50 ವಾಟ್ಸ್ ಅನ್ನೋದು ಕಡಿಮೆ ಇತ್ತು, ಆದ್ರೂ ನಾನು 60 ವಾಟ್ಸ್ ಬುಕ್ ಮಾಡಿದ್ರೆ ನಮಗೆ ಲಾಸೇ ಆಯ್ತು. ಬಟ್ ಡೋಂಟ್ ಪ್ರಾಬ್ಲಮ್, ನನಗೆ ಒಂದು ಪ್ರಾಡಕ್ಟ್ ಅನ್ನೋದು ಬಂದಿದೆ. ಒಂದು 10 LED ಲಾಸ್ ಆದ್ರೂ ಪರವಾಗಿಲ್ಲ. ಸೊ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ಏನೇ ಸೆಟಪ್ಗಳು ಬೇಕು ಅದು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.